ಪವಿತ್ರ ಗೌಡ ಮುನಿಸಿಕೊಂಡಾಗ್ಲೆಲ್ಲ ದುಬಾರಿ ಗಿಫ್ಟ್ ಅನ್ನೇ ಕೊಡಬೇಕಾಗಿತ್ತಂತೆ ದರ್ಶನ್. ವಿಜಯಲಕ್ಷ್ಮಿಗೆ ಏನ್ ಕೊಡ್ತಾರೆ ಅದನ್ನು ಕೂಡ ಈಕೆ ಕೊಡಬೇಕಾಗಿತ್ತಂತೆ. ಆ ಥರ ಬೇಡಿಕೆ ಇಡ್ತಾ ಇದ್ಲು ಪವಿತ್ರ ಗೌಡ. ಬಿಟ್ಟಿ ದುಡ್ಡಲ್ವಾ, ದರ್ಶನ್ದಲ್ವಾ, ಹೆಂಗಿದ್ರು ಸಿಕ್ಬಿಡುತ್ತೆ, ಏನು ಹಠ ಮಾಡಿದ್ರು ಸಿಕ್ಬಿಡುತ್ತೆ. ಬಿಕಾಸ್ ದರ್ಶನ್ ನನ್ನ ಬಿಟ್ಟು ನನ್ನನ್ನು ದೂರ ಮಾಡ್ಕೊಳ್ಳಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು ಅವಳಿಗೆ. ಸೊ ಹಾಗಾಗಿ ದರ್ಶನ್ ಪತ್ನಿಗೆ ಕಾರು ಕೊಡಿಸಿದಾಗ ಪವಿತ್ರ ಗೌಡಗೆ ಸಿಟ್ಟು ಬಂದ್ಬಿಟ್ಟಿದೆ. ಎಂಥ ಹೊಟ್ಟೆ ಊರಿ ಲೆಕ್ಕ ಹಾಕಿದೆ. ರೇಂಜ್ ರೋವರ್ ಕಾರಿಗೆ ಹಠವನ್ನ ಮಾಡಿದ್ಲು ಪವಿತ್ರ ಗೌಡ. ವಿಜಯಲಕ್ಷ್ಮಿ ಅವ್ರಿಗೆ ಒಂದು ಕಾರ್ ಕೊಡಿಸಿರ್ತಾರಂತೆ, ರೇಂಜ್ ರೋವರ್ ಕಾರನ್ನ. ಇದೇ ಥರದ್ದೇ ಬೇಕು ನನಗೂ ಕೂಡ ಅಂತ ಹಠವನ್ನ ಮಾಡಿದ್ದಾಳೆ. ನಿಮಗೆ ತೋರಿಸ್ತಾ ಇದೀವಿ ಅದನ್ನು ಕೂಡ. ರೇಂಜ್ ರೋವರ್ ಕಾರು ಪವಿತ್ರ ಗೌಡ ವಿಜಯಲಕ್ಷ್ಮಿ ಅವರಿಗೆ ಫಸ್ಟು ದರ್ಶನ್ ಕೊಡಿಸಿದ ಬಳಿಕ ನಂಗೂ ಬೇಕು ಅಂತ ಪಟ್ಟನ್ನ ಹಿಡಿತಾಳೆ. ಅದಾದ್ಮೇಲೆ ಒಂದು 15 ದಿನ ಏನೋ ಮಾತು ಬಿಟ್ಟಿದ್ರಂತೆ, 15ರಿಂದ 20 ದಿನ. ಇದಕ್ಕಾಗಿ ದರ್ಶನ್ ಜೊತೆ ಮಾತಾಡಿರಲಿಲ್ಲ ಪವಿತ್ರ ಗೌಡ. ರೇಂಜ್ ರೋವರ್ ಕಾರನ್ನ ನಂತರ ದರ್ಶನ್ ಕೊಡಿಸ್ತಾರೆ. ಕಾರನ್ನ ಕೊಡಿಸಿದ ಬಳಿಕ ಖುಷಿ ಆಗ್ಬಿಟ್ಲಂತೆ ಪವಿತ್ರ ಗೌಡ. ಯಾಕೆಂದ್ರೆ ರೇಂಜ್ ರೋವರ್ ಕಾರ್ ಅಲ್ವಾ, 2ರಿಂದ 3 ಕೋಟಿ. ಈಕೆ ದರ್ಶನ್ನ ಯಾಕೆ ಇಷ್ಟಪಡ್ತಾ ಇದ್ಲು ಅಂದ್ರೆ ದುಡ್ಡಿಗೋಸ್ಕರ ಅಂತ ಇದ್ರಲ್ಲಿ ನೋಡಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದುಡ್ಡಿಗೋಸ್ಕರ ಇಷ್ಟಪಡ್ತಾ ಇದ್ಲು. ಆ ವ್ಯಕ್ತಿತ್ವ, ಆ ವ್ಯಕ್ತಿಯನ್ನ ನೋಡಿ ಅಲ್ಲ ಅನ್ನುವಂಥ ಸ್ಪಷ್ಟವಾಗಿ ಕಾಣಿಸುತ್ತೆ. ಪವಿತ್ರ ಗೌಡ ಬಳಿ ಸುಮಾರು 60 ಲಕ್ಷದ ಮಿನಿ ಕೂಪರ್ ಕಾರು ಕೂಡ ಇರುವಂಥದ್ದು. ಈ ರೇಂಜ್ ರೋವರ್ ತೋರಿಸ್ತಾ ಇದೀವಲ್ಲ, ಇದಕ್ಕೆ ಹತ್ತತ್ರ 2ರಿಂದ 3 ಕೋಟಿ ಆಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಮಂಜು, ನೋಡ್ತಾ ಇದ್ವಿ ಈಕೆಗೆ ಯಾವ್ಯಾವ ರೀತಿಯಾಗಿ ಹೊಟ್ಟೆ ಉರಿ ಇತ್ತು ಅನ್ನುವಂಥದ್ದನ್ನ ನೋಡೋದಾದ್ರೆ ಆಕೆ ಏನ್ ತಗೊಳ್ತಾಳೋ ಇವಳಿಗೂ ಅದೇ ಬೇಕಾಗಿತ್ತು. ಅಂದ್ರೆ ಈಕೆ ದರ್ಶನ್ನ ವ್ಯಕ್ತಿತ್ವ ಅಥವಾ ಅವ್ರ ಕ್ಯಾರೆಕ್ಟರ್ ನೋಡಿ, ಅವ್ರಿಗಿದ್ದಂಥ ಅಭಿಮಾನಿ ಬಳಗ, ಅವ್ರು ನೆಡ್ಕೊಳ್ತಾ ಇದ್ದಂಥ ರೀತಿ ನೋಡಿ ಎಲ್ಲ ಇಷ್ಟಪಡ್ತಾ ಇದ್ದಿದ್ದು. ಅವರ ಒಂದು ಹಣಕ್ಕೋಸ್ಕರ ಇಷ್ಟಪಡ್ತಾ ಇದ್ಲು ಅನ್ನುವಂಥದ್ದಕ್ಕೂ ಕೂಡ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಒಂದ್ ಕಡೆ ತನ್ನ ಪತ್ನಿಗೆ ದರ್ಶನ್ ಸಾಕಷ್ಟು ಮಾಡಿದ್ದಾರೆ. ಒಂದ್ ಕಡೆ ಒಳ್ಳೊಳ್ಳೆ ಕಾರ್ಸ್ ಕೊಡಿಸಿದ್ದಾರೆ, ಒಳ್ಳೊಳ್ಳೆ ಜ್ಯುವೆಲರ್ಸ್ ಕೊಡಿಸಿದ್ದಾರೆ. ಯಾಕಂದ್ರೆ ಆಕೆ ಶೇರ್ ಮಾಡಿರುವಂತ ಒಂದಷ್ಟು ಫೋಟೋಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಆಕೆ ಯಾವ ಮಟ್ಟಕ್ಕೆ ಶ್ರೀಮಂತಿಕೆಯನ್ನ ತೋರಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು. ಜೊತೆಗೆ ಪವಿತ್ರ ಗೌಡ ಜೊತೆ ಇದ್ದಂತ ಒಂದು ಸಂಬಂಧವೂ ಕೂಡ ಅಷ್ಟೇ ಎಲ್ಲೋ ಒಂದ್ ರೀತಿ ಇದನ್ನ ಟ್ರಿಗರ್ ಮಾಡ್ತು ಅಂತ ಅನ್ಬೋದು. ಯಾಕಂದ್ರೆ ವಿಜಯಲಕ್ಷ್ಮಿ ಏನು ಐಷಾರಾಮಿಯಾದಂತಹ ಜೀವನವನ್ನ ಮಾಡ್ತಿದ್ರು, ಅದೇ ರೀತಿಯಂತ ಐಷಾರಾಮಿ ಜೀವನವನ್ನು ಕೂಡ ಅಷ್ಟೇ ನನಗೆ ನೀನು ರೂಪಿಸಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇಡ್ತಿದ್ಲು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ಕೂಡ ಅಷ್ಟೇ ಒಂದು ಕಿಯಾ ಕಾರ್, ಒಂದು ಹೈ ಎಂಡ್ ಕಾರನ್ನು ಕೂಡ ಖರೀದಿ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ನನಗೆ ರೇಂಜ್ ರೋವರ್ ಕಾರ್ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಆ ಒಂದು ಕಾರಣಕ್ಕೋಸ್ಕರ ದರ್ಶನ್ ಕೂಡ ಅಷ್ಟೇ ಅಷ್ಟು ದುಡ್ಡು ನನ್ನ ಹತ್ರ ಈಗ ಸದ್ಯಕ್ಕಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರೂ ಕೂಡ ಅಷ್ಟೇ ನನಗೆ ಕಾರ್ ಕೊಡಿಸಲೇಬೇಕು, ನನಗೆ ರೇಂಜ್ ರೋವರ್ ಕಾರೇ ಬೇಕು ಅನ್ನೋ ಒಂದು ಹಠವನ್ನು ಕೂಡ ಮಾಡಿದ್ರು. ಅದರಂತೆ ನಟ ದರ್ಶನ್ ಸುಮಾರು 1.5 ತಿಂಗಳು ಮಾತುಕತೆಯನ್ನು ಕೂಡ ಬಿಟ್ಟಿದ್ರು. ಯಾಕಂದ್ರೆ ದರ್ಶನ್ ಕಾರ್ ಕೊಡಿಸಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಕೆ ಮಾತನಾಡಕ್ ಮುಂದಾಗಿರ್ಲಿಲ್ಲ. ಕೊನೆಗೆ ರೇಂಜ್ ರೋವರ್ ಕಾರು ಕೂಡ ಅಷ್ಟೇ ಕೊಡಿಸಿದ್ದಾರೆ. ರೇಂಜ್ ರೋವರ್ ಕಾರ್ನ ಬೆಲೆ ಇವತ್ತಿನ ಮಾರುಕಟ್ಟೆ ಬೆಲೆ 2ರಿಂದ 3 ಕೋಟಿ ರೂಪಾಯಿ ಆಗುತ್ತೆ. ಇದಾದಂತಹ ಬಳಿಕ ಒಂದಷ್ಟು ಜ್ಯುವೆಲರ್ಸ್ ಆಗಿರ್ಬೋದು. ಯಾಕಂದ್ರೆ ವಿಜಯಲಕ್ಷ್ಮಿ ಯಾವ ಒಂದು ಜ್ಯುವೆಲರ್ಸ್ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರು ಒಂದು ಫೋಟೋವನ್ನ ಪೋಸ್ಟ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ ಆಗಿ ಅದೇ ರೀತಿಯಂತ ಜ್ಯುವೆಲರ್ಸ್, ಅದೇ ಮಾಡೆಲ್ ನ ಜ್ಯುವೆಲರ್ಸ್ ನನಗೆ ಬೇಕು ಅನ್ನುವಂತ ಒಂದು ಪಟ್ಟನ್ನು ಕೂಡ ಅಷ್ಟೇ ಪವಿತ್ರ ಕೂಡ ಇಡ್ತಾ ಇದ್ಲು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ನಿಜಕ್ಕೂ ಕೂಡ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಬಹುಶಃ ದರ್ಶನ್ ಅವರನ್ನ ನೋಡಿ ಅಥವಾ ಅವರು ಈ ಮಟ್ಟಕ್ಕೆ ಬೆಳೆದು ಅಭಿಮಾನಿಗಳನ್ನು ಸಂಪಾದನೆ ಮಾಡ್ಕೊಂಡಿರುವಂತದ್ರ ಮೇಲಿನ ಗೌರವಕ್ಕೋಸ್ಕರ ಆತನನ್ನ ಆಕೆ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಮುಂದಾದ್ಲ, ಅಥವಾ ಆತನ ಹಿಂದೆ ಇರುವಂತಹ ಒಂದು ದುಡ್ಡಿನ ಆಸೆಗೋಸ್ಕರ ಆತನ ಸಂಬಂಧಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಮುಂದಾದ್ಲ ಅನ್ನುವಂತ ಒಂದು ಸಹಜವಾದಂತಹ ಅನುಮಾನ ಮೂಡುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಷ್ಟು ಇವತ್ತು ಇರುವಂತದ್ದು ಅದೇ. ಯಾಕಂದ್ರೆ ಅವರಿಬ್ರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ರು. ವಿಜಯಲಕ್ಷ್ಮಿ ಮತ್ತು ದರ್ಶನ್ ನಡುವೆ ಏನೇ ಮನಸ್ತಾಪಗಳು, ಜಗಳ ಆದ್ರೂ ಕೂಡ ಅಷ್ಟೇ ಸಾಂಸಾರಿಕವಾಗಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ರು. ಅಂತಹ ಅವರ ಬಾಳಲ್ಲಿ ಈ ರೀತಿಯಾಗಿ ಪವಿತ್ರ ಗೌಡ ಬಿರುಗಾಳಿಯಂತೆ ಬಂದು ಅವರ ಸಂಸಾರವನ್ನು ಹಾಳು ಮಾಡಿದಷ್ಟೇ ಅಲ್ಲದೆ ದರ್ಶನ್ ಅವರ ಕೆರಿಯರ್ ಅನ್ನು ಕೂಡ ಅಷ್ಟೇ ಫುಲ್ ಸ್ಟಾಪ್ ಇಡಲು ಮುಂದಾಗಿದ್ದಾಳೆ ಅನ್ನುವಂತ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಒಂದಷ್ಟು ಜನ ಅಭಿಮಾನಿಗಳು ಮೆಸೇಜ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಪವಿತ್ರ ಗೌಡ ದರ್ಶನ್ ಅವರನ್ನ ಹಣಕಾಸು ಮತ್ತು ಹಣವನ್ನು ನೋಡಿ ಆತನ ಜೊತೆ ಸಂಬಂಧವನ್ನ ಬೆಳೆಸ್ಕೊಂಡ್ರ ಅನ್ನುವಂಥದ್ದು ಕೂಡ ಈಗ ಸಹಜವಾಗಿ ಮೂಡ್ತಾ ಇರುವಂತ ಒಂದಷ್ಟು ಅನುಮಾನ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಸನ್ನಿವೇಶ ನೋಡ್ತಾ ಇದ್ರೆ ಅಂದ್ರೆ ಹಿರಿಯರು ಹೇಳ್ತಾ ಇದ್ರಲ್ಲ, ಗಾದೆ ಮಾತು ನೆನಪಾಗುತ್ತೆ. ಕಟ್ಕೊಂಡವಳು ಕೊನೆ ತನಕ, ಇಟ್ಕೊಂಡವಳು ಹಣ ಇರೋ ತನಕ ಅಂತ. ಅದೊಂದು ರೀತಿಯಾಗಿ ಮ್ಯಾಚ್ ಆದಂತೆ ಕಾಣಿಸ್ತಾ. ನೋಡೋಣ ಏನೇನಾಗುತ್ತೆ, ಇನ್ನು ಏನೇನು ಮಾಹಿತಿಗಳು ಬರ್ತವೆ ಅಂತ.